ಮದುವೆಯ ವಯಸ್ಸಿಗೆ ಬಂದಂತಹ ಒಂದು ಹೆಣ್ಮಗಳು ಮದುವೆ ಮಾಡ್ಕೋತಾಳೆ. ಆಕೆಗೆ 2 ಗಂಡು ಮಕ್ಕಳ ಜನನ ಆಗುತ್ತೆ. ಗಂಡ ಆದವನು ಕೆಲವು ವರ್ಷಗಳ ನಂತರ ಸಾಂಸಾರಿಕ ಜವಾಬ್ದಾರಿಯನ್ನು ಮರೆತು ವ್ಯಸನಗಳಿಗೆ ಬಲಿಯಾಗ್ಬಿಡ್ತಾನೆ. ತುಂಬ ಸೇದೋದು, ಕುಡಿಯೋದು, ಫೈನಾನ್ಷಿಯಲಿ ಏನೂ ಸಪೋರ್ಟ್ ಮಾಡದೇ ಇರೋದು, ಹೆಂಡತಿಗೆ ಕುಡ್ಕೊಂಬಂದು ಹೊಡೆಯೋದು, ನನಗೆ ದುಡ್ಡು ಕೊಡು ಅಂತ ಪೀಡಿಸೋದು, ಮನೆಯ ಎಲ್ಲ ಜವಾಬ್ದಾರಿಗಳನ್ನು ಮರೆತೋಗೋದು, ಈ ರೀತಿಯ ಒಂದು ತಾಪತ್ರಯ ಆಕೆಗೆ ಶುರುವಾಗ್ಬಿಡುತ್ತೆ. ಅವಳ ಹಣೆ ಬರನೋ ಏನೋ. ಹಾಗಾಗಿ ಆಕೆ ಒಂದು ಗಟ್ಟಿ ನಿರ್ಧಾರವನ್ನು ತಗೋತಾಳೆ. ನನ್ನ ಪಾಲಿಗೆ ನನ್ನ ಗಂಡ ಇಲ್ಲ ಅನ್ಕೋಬಿಡೋಣ, ಆತ ವ್ಯಸನಿ, ಆತನನ್ನು ಬಿಡೋದಕ್ಕೂ ನನಗಿಷ್ಟ ಇಲ್ಲ, ಏನಾದರೂ ಮಾಡ್ಕೊಂಡ್ಲಿ ಅವನು, ನಾನೇ ದುಡಿಮೆ ಮಾಡೋಣ, 2 ಗಂಡು ಮಕ್ಕಳಲ್ವ ನನಗೆ, ಅವ್ರನ್ನ ತುಂಬ ಚೆನ್ನಾಗಿ ಬೆಳೆಸಬೇಕು, ಅವ್ರಿಗೆ ಒಂದು ಒಳ್ಳೆಯ ಹುದ್ದೆಯನ್ನು ಕೊಡಿಸಿ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಯನ್ನಾಗಿ ಮಾಡಬೇಕು ಅಂತ ತುಂಬ ಕಷ್ಟಪಡ್ತಾಳೆ. ಹಾಗಾಗಿ ಕೆಲಸಕ್ಕೆ ಸೇರ್ಕೋತಾಳೆ, ಕೂಲಿನಾಲಿ ಮಾಡ್ತಾಳೆ, ಬಟ್ಟೆ ಹೊಲಿತಾಳೆ, ನಾನಾ ವಿಧದ ಒಂದು ಕೆಲಸಗಳನ್ನು ಮಾಡಿ ಹಣವನ್ನು ಸಂಪಾದನೆ ಮಾಡಿ ಮಕ್ಕಳನ್ನು ಸರಿಯಾದ ರೀತಿಯಲ್ಲಿ ಬೆಳೆಸಬೇಕು ಅಂತ ಅಪ್ಪನ ಕಂಟ್ರೋಲಲ್ಲಿ ಬಿಡದೆ ತಾನೇ ಸ್ವತಃ ಖುದ್ದಾಗಿ ನಿಂತು ಮಕ್ಕಳಿಗೆ ಒಳ್ಳೆಯ ಪಾಠಗಳನ್ನು ಹೇಳಿಕೊಟ್ಟು ನೀತಿ ಪಾಠಗಳನ್ನು ಸಂಸ್ಕಾರಗಳನ್ನು ಬೆಳೆಸ್ತಾ ಹೋಗ್ತಾಳೆ. ಆದರೆ ಆತನ ಗಂಡ ವ್ಯಸನೆ ಅಲ್ವಾ, ದಿನ ಮನೆಗೆ ಬರೋದು, ಕುಡ್ಕೊಂಬರೋದು, ಒಡೆಯೋದು, ಪೀಡಿಸೋದು ಎಲ್ಲವನ್ನ ಮಾಡ್ತಾ ಇರ್ತಾನೆ. ತಾಯಿ ಹೇಳ್ತಾಳೆ ಮಕ್ಕಳಿಗೆ ಅದನ್ನೆಲ್ಲ ತಲೆಗೆ ಹಾಕ್ಕೊಳ್ಬೇಡಿ, ನಿಮ್ಮ ಪಾಡಿ ನೀವು ಓದ್ಕೊಳ್ಳಿ ಅಂತ ಹೇಳಿ ಬಿಡ್ತಾಳೆ. ಸರಿ, ಮಕ್ಕಳು ಕೂಡ ಬೆಳೆದು ದೊಡ್ಡವರಾಗ್ತಾರೆ. ನೋಡಿ ಇಲ್ಲಿ ಏನು ವ್ಯತ್ಯಾಸ ಗೊತ್ತಾ, 2 ಮಕ್ಕಳು ದೊಡ್ಡವರಾಗಿ ಒಬ್ಬ ಮಗ ಒಂದು ಒಳ್ಳೆಯ ಹುದ್ದೆಯನ್ನು ಅಲಂಕಾರ ಮಾಡ್ತಾನೆ, ಇನ್ನೊಬ್ಬ ಮಗ ಇಲ್ಲ ನಾನೇನೋ ಮಾಡ್ತೀನಿ ಸ್ವಂತವಾಗಿ ಅಂತ ಯಾವುದೇ ಕೆಲಸಕ್ಕೆ ಹೋಗೋದಿಲ್ಲ. 2 ಮಕ್ಕಳಿಗೆ ಮದುವೆ ಮಾಡ್ತಾರೆ. ಮದುವೆ ಆದ ನಂತರ ಒಬ್ಬ ಮಗ ತನ್ನ ತಂದೆ ಕುಡಿತಾನೆ, ವ್ಯಸನಗಳಿಗೆ ಬಲಿಯಾಗ್ಬಿಟ್ಟಿದ್ದಾನೆ, ನನ್ನ ಹೆಂಡ್ತಿನ ಚೆನ್ನಾಗಿ ನೋಡ್ಕೋಬೇಕು, ನನ್ನಮ್ಮ ಕಣ್ಣೀರಲ್ಲಿ ಕೈ ತೊಳೆದಿದ್ದಾಳೆ, ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಒಂದು ಜವಾಬ್ದಾರಿಯನ್ನು ತಗೊಂಡು ಒಂದು ಒಳ್ಳೆಯ ರೀತಿಯಲ್ಲಿ ತನ್ನ ಹೆಂಡತಿಯನ್ನು ನೋಡ್ಕೋತಾ ಇರ್ತಾನೆ, ತಾಯಿಯನ್ನು ಕೂಡ ನೋಡ್ಕೋತಾ ಇರ್ತಾನೆ. ಆದರೆ ಇನ್ನೊಬ್ಬ ಮಗ ಅಪ್ಪನ ರೀತಿಯಲ್ಲಿ ತನ್ನ ಹೆಂಡತಿಗೆ ಹೊಡೆಯೋದು, ತಾಯಿಗೆ ಹೊಡೆಯೋದು, ವ್ಯಸನಗಳಿಗೆ ಬಲಿ ಆಗೋಗ್ತಾನೆ. ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ನಾವೇನು ಅಂದರೆ, ಒಂದೇ ತಾಯಿಯ ಹೊಟ್ಟೆಗೆ ಹುಟ್ಟಿದಂತಹ 2 ಮಕ್ಕಳು ಕಲಿತ ಬುದ್ಧಿ ಮಾತ್ರ ಬೇರೆ ಬೇರೆ. ತಾಯಿ ಕೊಟ್ಟಂತಹ ಸಂಸ್ಕಾರ ಒಂದೇ ಆಗಿತ್ತು, ತಾಯಿ ಹೇಳಿಕೊಟ್ಟಂತಹ ನೀತಿ ಪಾಠ ಕೂಡ ಒಂದೇ ಆಗಿತ್ತು. ಅದಕ್ಕೆ ಸೊಸೈಟಿಯಲ್ಲಿ ಜನ ಅರ್ಥ ಮಾಡ್ಕೋಬೇಕು, ಈ ಮಕ್ಕಳು ನೆಟ್ಟಗೆ ಬುದ್ಧಿ ಕಲ್ತಿಲ್ಲ ಅಂದರೆ ತಂದೆ ತಾಯಿ ಸರಿ ಇಲ್ಲ ಅಂತ ಅಲ್ಲ ಕಾರಣ. ಮಕ್ಕಳು ಯಾವುದನ್ನು ಗ್ರಾಸ್ ಮಾಡ್ಕೋತಾರೋ ಆ ರೀತಿ ಬೆಳವಣಿಗೆ ಹೊಂದುತ್ತಾರೆ. ನೋಡಿ, ಒಬ್ಬ ಮಗ ಪಾಸಿಟಿವ್ ವೇನಲ್ಲಿ ಥಿಂಕ್ ಮಾಡ್ದ, ನನ್ನ ತಂದೆ ಥರ ನಾನು ಆಗಬಾರ್ದು, ಅಮ್ಮನನ್ನು ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ಬಂತು. ಆದರೆ ಇನ್ನೊಬ್ಬ ಮಗ ಆ್ಯಸ್ ಇಟ್ ಈಸ್ ಅಪ್ಪನಿಗಿಂತ 1 ಪಟ್ಟು ಜಾಸ್ತಿನೇ ಅನ್ನೋ ಮಟ್ಟಕ್ಕೆ ಆಗ್ಬಿಡ್ತಾನೆ. ತಪ್ಪು ಯಾರ್ದು? ಯೋಚನೆ ಮಾಡಿ ನೋಡಿ.